ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ವಸಂತ ಗಿಳಿಯಾರ್ ಧರ್ಮಸ್ಥಳದ ಪರ ಹೋರಾಟ ಮಾಡ್ತಾ ಇದ್ದಂತಹ ಹೋರಾಟಗಾರರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಫೈಟ್ ಫ್ಯಾಕ್ಟ್ ಫಾರ್ ಇದ್ದದ್ದು, ನಾಟ್ ಓನ್ಲಿ ಧರ್ಮಸ್ಥಳ. ಓಕೆ ಸರ್, ಏನು ಅಂತಂದ್ರೆ ಚಿನ್ನಯ್ಯ ಆತ ಈ 3 ಕಡೆ ಅಥವಾ 3 ಒಂದು ಮೂಳೆಯನ್ನು ತೆಗೆದುಕೊಂಡು ಬಂದಿದ್ದ. ಅದೆಲ್ಲವೂ ಕೂಡ ಗಂಡಸರದ್ದೇ ಅಂತ ಹೇಳಿ FSL ಹೇಳಿದೆ. ಈಗ ವರದಿಯನ್ನ ಮಾಡಿದೆ, ರಿಪೋರ್ಟ್ ಕೊಟ್ಟಿದೆ. ಏನ್ ಹೇಳ್ತೀರಿ ಇದಕ್ಕೆ? ಒಬ್ಬ ಏನು ಸಂತೋಷ್ ರಾವ್ ಪರವಾದ ಹೋರಾಟಗಾರ ಆ ಚಿನ್ನಯ್ಯನ ವಿಚಾರ ಬಂದ 3ನೇ ದಿನಕ್ಕೆ ಬಂದು ಅವನ್ ತಗೊಂಡ್ ಬಂದ್ ತಲೆಬುರುಡೆ 24 ವರ್ಷದ ಹೆಣ್ಣು ಮಗಳದ್ದು ಅಂತ ಹೇಳಿದ. ಅವನಿಗೆ ಯಾವ್ದ್ರಲ್ಲಿ ಹೊಡಿಬೇಕು ಅಂತ ನಾನು ಕೇಳೋದೀಗ ಮೀಡಿಯಾ ಮೂಲಕ. ಅವನಿಗೆ ಯಾವುದ್ರಲ್ಲಿ ಜನ ಹೊಡಿಬೇಕು ಅಂತ. ಯಾಕಂದ್ರೆ FSL ವರದಿ ಈಗ ಕೊಟ್ಟಿರೋದು, SIT ಕೊಟ್ಟಿರೋದು ಸತ್ಯನಾ, ಈ ಸಂತೋಷ್ ರಾವ್ ಪರವಾದ ಹೋರಾಟಗಾರ ಹೇಳಿದ್ದು ಸತ್ಯನಾ ಅಂತ ಸಾಬೀತಾಗ್ಬೇಕಲ್ವಾ? ಇವರು ಈ ರೀತಿಯಲ್ಲಿ ಎಷ್ಟು ಸುಳ್ಳುಗಳನ್ನ ಜನರ ಮೇಲೆ ಹೋಗ್ತಾ ಇದ್ದಾರೆ. ಅದಕ್ಕೊಂದು ಕನ್ಕ್ಲೂಷನ್ ಅಂತ ಬೇಕಲ್ಲ. ಚಿನ್ನಯ್ಯ, ಅನನ್ಯ ಭಟ್ಟು, ಬುರುಡೆ ಅಂತೆ, 24 ವರ್ಷದಂತೆ, ವಾರಿಜಾ ಪೂಜಾರ್ತಿ ಅಂತೆ, ಆಚಾರ್ತಿ ಅಂತೆ, ಏನೇನಲ್ಲ ಸುಳ್ಳು ಕಥೆಗಳನ್ನ. ಏನ್ ಕತೆ ಇದು ಕೇಳ್ಬೇಕಲ್ಲ ನೀವೆಲ್ಲ. ಈಗ ಚಿನ್ನಯ್ಯ ತಂದಿರುವಂತಹ ಮೂಳೆಗಳು ಪುರುಷರದ್ದು ಅಂತ ಗೊತ್ತಾಗಿದೆ. ಒಂದ್ ಕಡೆ ಮಟ್ಟಣ್ಣ ಕೈಗೆ ಸಿಗ್ತಾ ಇಲ್ಲ, ತೇಮರೋಡಿ ಅವರು ಊರೇ ಬಿಟ್ಟಿದ್ದಾರೆ. ಮಟ್ಟಣ್ಣ ಕೈಗೆ ಸಿಗ್ತಾನೆ. ಏನಂದ್ರೆ ಇದು ಏನ್ ಗೊತ್ತಾ, ಇದು ಹೊಸ ಮುಖವಾಡಗಳನ್ನ ಹಾಕೊಂಡು ಮತ್ತೆ ಒಂದು ದಾಳಿಯನ್ನ ಮಾಡುವಂತ ವ್ಯವಸ್ಥೆ ಮೇಡಮ್ ಇದು. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇವರಿಗೆ ಟಾರ್ಗೆಟ್. ನಿರಂತರವಾಗಿ ಅದರ ಮೇಲೆ ಇವರು ದಾಳಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೇ ವಂಶಿ, ಸುಚೇತಾ, ಭಾರತಿ, ನಂದಿತಾ, ರತ್ನ ಕೊಠಾರಿ, ಅಕ್ಷತಾ ದೇವಾಡಿಗ, ಸೌಮ್ಯ ಭಟ್, ಇಷ್ಟೆಲ್ಲ ಹೆಣ್ಣು ಮಕ್ಕಳ ಅತ್ಯಾಚಾರಗಳಾಗಿವೆ. ಈ ಯಾವ ಬಿ ಮಕ್ಕಳು ಕೂಡ ಮಾತಾಡಿಲ್ಲ, ಹೋರಾಟ ಮಾಡಿಲ್ಲ. ಯಾಕೆ? ಅವರೆಲ್ಲ ಹೆಣ್ಣು ಮಕ್ಕಳಲ್ವಾ? ಅವರೆಲ್ಲ ಸಹೋದರಿಯರಲ್ವಾ? ಅವರಿಗೂ ಇದ್ದದ್ದು ಅವ್ರನ್ನ, ಅದು ಜೀವ ಅಲ್ವಾ ಅವರದ್ದು? ಅವ್ರ ಮೇಲೆ ಆಗಿದ್ದು ಕೂಡ ಅತ್ಯಾಚಾರವೇ ಅಲ್ವಾ, ಕ್ರೌರ್ಯವೇ ಅಲ್ವಾ? ಅದ್ರ ಬಗ್ಗೆ ಧ್ವನಿಯನ್ನ ಎತ್ತದೆ. ಕೇವಲ ಸೌಜನ್ಯ ಅಂತೇಳಿ 10-12 ವರ್ಷದಿಂದ ಹೇಳ್ಕೊಂಡು ನಿಜವಾಗಿಯೂ ಆ ಹೆಣ್ಣು ಮಗುವಿಗಾದ್ರೂ ನ್ಯಾಯ ಕೊಡ್ತಾರೆ ಕೇಳಿದ್ರೆ, ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಎಲ್ಲ COD, CBI, ಪೊಲೀಸ್ ಎಲ್ಲವೂ ಕೂಡ ಡಾಕ್ಯುಮೆಂಟ್ಗಳನ್ನ ಈ ಕೊಟ್ಟಿರುವಂತಹ ಒಬ್ಬ ಅಪರಾಧಿಯನ್ನ ಬಚಾವ್ ಮಾಡಿ ಕರ್ಕೊಂಡು ಬಂದು ಅವನನ್ನ ನಾರ್ಕೋ ಅನಾಲಿಸಿಸ್ ಒಪ್ಸರಲ್ಲ ಅಂತ ಕೇಳಿದ್ರೆ ಯಾವನು ಕೂಡ ಮಾತಾಡ್ತಾ ಇಲ್ಲ. ಬಿ ಗ್ಯಾಂಗ್ನವನು ಯಾಕೆ ಮಾತಾಡ್ತಾ ಇಲ್ಲ? ಆಗ್ಲಿ, ಒಂದು ನಾರ್ಕೋ ಅನಾಲಿಸಿಸ್ ಆಗೋದ್ರಿಂದ ಏನ್ ದುರಂತ ಆಗೋಗತ್ತಾ? ಏನ್ ಪ್ರಳಯ ಆಗತ್ತಾ? ಒಬ್ಬ ಸಂತೋಷ್ ನಾರ್ಕೋ ಅನಾಲಿಸಿಸ್ ಆಗ್ಲಿ ಅಂತ ಹೇಳಿ ನಮ್ ಪ್ರತಿಪಾದನೆ. ಯಾಕಾಗಲ್ಲ? ಸೌಜನ್ಯಳಿಗೆ ನ್ಯಾಯ ಕೊಡುವ ಉದ್ದೇಶ ಇವರಿಗಿಲ್ಲ. ಇವರ ಟಾರ್ಗೆಟ್ ಇರೋದು ಧರ್ಮಸ್ಥಳ. ಮೊನ್ನೆ ಸುಭಾಷಿಣಿ ಆಲಿ, ಮುಜಾಫರ್ ಬಂದು ಇಲ್ಲಿ ಭಾಷಣ ಮಾಡ್ತಾರೆ. ಅವರ ಹಿನ್ನೆಲೆ ಏನು? ಫ್ರೀಡಂ ಪಾರ್ಕ್ ಅಲ್ಲಿ ಅವರ ಜೊತೆಗಿದ್ದವರು ಯಾರು? ಎಲ್ಲಾ ಅರ್ಬನ್ ನಕ್ಸಲರು ಅಲ್ಲಿ ಸೇರ್ಕೊಂಡಿದ್ದಾರೆ. ಇದು ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಶ್ರದ್ಧಾ ಭಾವನೆ. ಹಿಂದೂ ಧರ್ಮದ ಧಾರ್ಮಿಕ ಶ್ರದ್ಧಾ ಭಾವನೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಸರ್ ತಿಮ್ರೋಡಿ ಹಿಂದೂ ಅಂತ ಅನ್ಸಲ್ವಾ ನಿಮ್ಗೆ? ಮೇಡಮ್ ನೋಡಿ, ತಿಮ್ರೋಡಿ ಅಥವಾ ಇನ್ಯಾವುದೋ ವ್ಯಕ್ತಿಯ ಬಗ್ಗೆ ನಾನು ಹೇಳೋದಿಲ್ಲ. ತಿಮ್ರೋಡಿಯೂ ಕೂಡ ಈ ವ್ಯವಸ್ಥೆಯ ಒಂದು ದಾಳ. ನಿಮ್ಗೆ ಮೀನ್ ಹಿಡಿಲಿಕ್ಕೆ ಹೇಗೆ ನಿಮ್ಮ ಕರಾವಳಿ ಗೊತ್ತಿರ್ತದೆ, ನಿಮ್ಗೆ ಮೀನ್ ಹಿಡಿಲಿಕ್ಕೆ ಒಂದು ಹುಳವನ್ನು ಹಾಕಿ ಬಿಡ್ತಾರೆ. ಮೀನಿಗೆ ಹುಳದ ಮೇಲೆ ಆಸೆ ಇಲ್ಲ, ಮೀನಿನ ಮೇಲೆ ಆಸೆ. ಹುಳ ಸಾಯ್ತದೆ, ಒಂದು ಹುಳವನ್ನ ಬಲಿ ಕೊಟ್ಟು ಇನ್ನೊಂದು ಮೀನನ್ನು ಹಿಡಿತಾರೆ. ತಿಮ್ರೋಡಿ ಅವರ ಒಂದು ಹಿನ್ನೆಲೆಯನ್ನ ನೋಡಿದ್ರೆ ಅವರು ಕೂಡ ಹಿಂದುತ್ವವನ್ನ ಪ್ರತಿಪಾದಿಸ್ತಾ ಬಂದವರು. ಮಹೇಂದ್ರ ಕುಮಾರ್, AK ಸುಬ್ಬಯ್ಯ, ನಿಖಿತ್ ರಾಜ್ ಮೌರ್ಯ, ಸುಧೀರ್ ಕುಮಾರ್ ಮುರಳ್ಳಿ, ಇವರೆಲ್ಲ ಯಾರು? ಹಿಂದೆ ಹಿಂದುತ್ವದ ವೇದಿಕೆಯನ್ನ ಹತ್ತಿ ಬಹಳ ಬಲಾಢ್ಯವಾಗಿ ಮಾತಾಡಿದವರು, ಸಂಘಟನೆಗಳನ್ನು ಕಟ್ತವರು, ಹಿಂದುತ್ವಕ್ಕೋಸ್ಕರ ಜೀವ ಕೊಡ್ತೀನಿ, ರಕ್ತ ಹರಿಸ್ತೀನಿ ಅಂದವರು. ಅವರೆಲ್ಲ ಯಾಕೆ ನಂತರ ಬದಲಾದ್ರು? ಯಾಕೆ? ಅದೆಲ್ಲವೂ ಹಾಗೆ ಸಿದ್ಧಾಂತದ ಕೆಲವು ನಿಮ್ಗೆ ಹಿಂದೂ ಆಗಿದ್ದವ ಕನ್ವರ್ಟ್ ಆಗಿ ಮುಸ್ಲಿಂ ಆಗ್ತಾನೆ, ಮುಸ್ಲಿಂ ಆದ್ಮೇಲೆ ಅವ್ರ ಸಿದ್ಧಾಂತವನ್ನೇ ಹೇಳ್ತಾನೆ, ಅಥವಾ ಕನ್ವರ್ಟ್ ಆಗಿ ಕ್ರೈಸ್ತ ಆಗ್ತಾನೆ. ಅವನೇ ಮಾತಾಡ್ತಾರೆ. ತಿಮ್ರೋಡಿ ಕಾಲಕ್ಕೆ ತಕ್ಕಂಗ್ ಬದಲಾಗಿದ್ರು. ಆ ಒಂದು ಕಾರಣಕ್ಕಾಗಿ ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡ್ರು. ಬೇರೆ ಹೆಣ್ಮಕ್ಳು ಅವ್ರಿಗೆ ಕಾಣಿಸ್ತಾ ಇಲ್ಲ. ಸೌಜನ್ಯ ಅವರ ಒಂದು ಕೊಲೆ ಪ್ರಕರಣವೇ ಅವ್ರ ಕಣ್ಣಿಗೆ ಬೀಳ್ತಾ ಇರುವಂತದ್ದು. ತಿಮ್ರೋಡಿ ವಿಷಯವನ್ನ ಬಿಡಿ, ತಿಮ್ರೋಡಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅವ್ರದ್ದೇನೋ ವೈಯಕ್ತಿಕ ದ್ವೇಷ,
ಅದು ಲೋಕಲ್ ಪೊಲಿಟಿಕ್ಸ್, ಅಲ್ಲಿನ ಅದು ಒಂದು ಸಣ್ಣ ವ್ಯವಸ್ಥೆ. ಅದನ್ನ ಹೈಜಾಕ್ ಮಾಡ್ಕೊಂಡವ್ರು ಈ ಲೆಫ್ಟಿಸ್ಟ್ಗಳು. ಗಿರೀಶ್ ರಾವ್ ಮಟ್ಟಣ್ಣಂಗ್ ಅಲ್ಲಿ ಏನ್ ಕೆಲಸ? ಉತ್ತರ ಕರ್ನಾಟಕ ಭಾಗದ ನೂರಾರು ಸಹೋದರಿಯರ ಸಾವಿನ ಸಂಗತಿಗಳಲ್ಲಿ ಗಿರೀಶ್ ರಾವ್ ಮಟ್ಟಣ್ಣನವರು ಮಾಡಿದಂತ ಕೆಲಸ ಏನು? ಎಲ್ಲಿಯ ಯಾದಗಿರಿ, ಎಲ್ಲಿಯ ಬೆಳ್ತಂಗಡಿ ರೀ? ಇವ್ರು ಇಲ್ಲಿ ಏನಕ್ಕೆ ಬಂದು ಇವರು ಬೊಂಬಡ ಹೊಡಿತಾ ಇದ್ದಾರೆ ನೋಡಿ. ಇದು ಬಹಳ ವ್ಯವಸ್ಥಿತವಾಗಿ ಧರ್ಮಸ್ಥಳದ ವಿರುದ್ಧ ನಡೀತಿರುವಂತ ಒಂದು ಸಂಚು. ಇದರ ಹಿಂದೆ ಬಹುಕೋಟಿ ವೆಚ್ಚದ ಟರ್ನ್ ಓವರ್ಗಳಿವೆ. ಇವತ್ತು ಸೌಜನ್ಯ ಮನೆಯವರು ಕೂಡ ಬ್ರೈನ್ ವಾಶ್ ಒಳಗಾಗಿದ್ದಾರೆ. ಅವರು ಕೂಡ ಅವ್ರ ಮಗಳು ಹೋಗಿದ್ದಾಳೆ. ಅಲ್ಲ ಸರ್, ಬೇರೆ ಕಡೆಯಿಂದ ಫಂಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು. ನಿಮ್ಮಲ್ಲಿ ದಾಖಲೆಗಳಿದ್ಯಾ? ದಾಖಲೆಗಳು SIT ಅವರು ತನಿಖೆ ಮಾಡಿದ್ದಾರೆ, NIA ತನಿಖೆ ಮಾಡಿದೆ. ತನಿಖೆ ದಾಖಲೆಗಳನ್ನ ನಾವಿದೆ ಅಂತ ಹೇಳಿ ನಾವು ರಿಲೀಸ್ ಮಾಡಕ್ ಆಗಲ್ಲ. ದಾಖಲೆ ಇದೆ, ಸಾಕ್ಷಿ ಇದೆ. ಈಗ ಬಿಡ್ತೀನಿ, 5 ನಿಮಿಷ ಬಿಡ್ತೀನಿ, ಲೈವ್ ಅಲ್ಲಿ ಬಿಡ್ತೀನಿ, ನಾಳೆ ಕೊಡ್ತೀನಿ, ಅಂಗಿಟೇಬಲ್ ಇದೆ, ತೆಗಿಯಕ್ ಆಗ್ತಾ ಇಲ್ಲ ಅಂತ ಹೇಳೋದು ಏನು ಟೀಮ್ ನಮ್ದಲ್ಲ. ಆ ಬಿ ಗ್ಯಾಂಗ್ ಕೇಳ್ಬೇಕು ನೀವು ಯಾವಾಗ ಬಿಡ್ತೀರಿ ಅಂತ ಹೇಳಿ, ಆಯ್ತಾ? ಈಗ ನಮ್ಮಲ್ಲಿ ಕೆಲವು ಪೀತ ಪತ್ರಿಕೆಗಳಿವೆ. ಈ ವರದಿಯನ್ನ ನಿರೀಕ್ಷಿಸಿ ನಾಳೆ. ನಮ್ದು ಹಂಗಲ್ಲ, ನಮ್ದು ಇದ್ದದಿದ್ರೆ ಇಮಿಡಿಯೇಟ್ಲಿ ಕೊಟ್ಟು ಬಿಡೋದು. ಅವರೆಲ್ಲ ನಿಮ್ಮ ಬಿ ಗ್ಯಾಂಗ್ ನವರಿದಾರಲ್ಲ, ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ನಾನು ಹೇಳಲ್ಲ. ಈ ಗಿರೀಶ್ ಮಟ್ಟಣ್ಣನ ಚಾಳಿ ಸಾಕ್ಷಿ ಇದೆ. ನ್ಯೂಯಾರ್ಕ್ ಬರ್ಕ್ಲಿನ್ ಯೂನಿವರ್ಸಿಟಿಗೆ ಧರ್ಮಸ್ಥಳದವರು ಇನ್ವೆಸ್ಟ್ಮೆಂಟ್ ಮಾಡಿದಾರೆ, ನನ್ನ ಸಾಕ್ಷಿ ಇದೆ, ನನ್ನ ಮೊಬೈಲ್ ನಲ್ಲೇ ಇಟ್ಕೊಂಡಿದ್ದೀನಿ. ಈಗ ಬಿಡ್ತೀನಿ, ನಾನು ಬಿಟ್ರೆ ಪ್ರಳಯ ಆಗ್ಬಿಡುತ್ತೆ. ಆ ವಿಡಿಯೋಕ್ಕೆ ನೋಡ್ರಿ ನೀವಂತಲ್ಲ. ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿದ್ರೆ ಗಿರೀಶ್ ಮಟ್ಟಣ್ಣನ ವಿಡಿಯೋ ನೋಡೋದ್ ನಾನು. ಆ ಮುಖ, ಎಂತ ಅದ್ಭುತ ನಟ ರೀ. ತಗೊಂಡಾಗ ಎಲ್ಲಾದ್ರೂ ಒಳ್ಳೆ ಒಂದು ನೀನಾಸಂಗೆ ಎಲ್ಲಾದ್ರೂ ಕಲ್ಸ್ಬಿಟ್ರೆ ಒಂದ್ ಫಿಲ್ಮ್ ಅಲ್ಲೂ ಆಕ್ಟ್ ಮಾಡಿರ್ಬೇಕಾ ಮನುಷ್ಯ. ಚಿನ್ನಯ್ಯನನ್ನ ಪಾತ್ರಧಾರಿಯನ್ನಾಗಿ ಮಾಡಿರೋದು. ಈಗ ಚಿನ್ನಯ್ಯ ಆಲ್ಮೋಸ್ಟ್ ಆಲ್ ಬಾಯಿ ಬಿಟ್ಟ ಆಯ್ತು ಎಲ್ಲದನ್ನು, ಆಯ್ತಾ? ಈಗ ಕುರಿಯಾಗಿದ್ಯಾರು? ಚಿನ್ನಯ್ಯ. ಈಗ ಏನಾಗುತ್ತೆ ಗೊತ್ತಾ ಮೇಡಮ್, ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಿಜೆಕ್ಟ್ ಆಗಿತ್ತು, ಡಿಸ್ಮಿಸ್ ಆಗಿತ್ತು, ಹೌದಾ? ಅದು KV ಧನಂಜಯ ಅರ್ಜಿ ಹಾಕಿರೋದು. ಅದನ್ನ ಡಿಸ್ಮಿಸ್ ಆಗಿರೋದನ್ನ ತಂದು ಅದನ್ನ ಕನ್ಸಲ್ಟ್ ಮಾಡಿ ಆ ಸಬ್ಜೆಕ್ಟ್ ಅನ್ನ ಮರೆಮಾಚಿಸಿ ಬೆಳ್ತಂಗಡಿ JMFC ಕೋರ್ಟಿಗೆ ಇವರು ಸಲ್ಲಿಸ್ತಾರೆ. ನಾವು ಅದನ್ನ ಲೀಗಲ್ ಆಕ್ಷನ್ ತಗೊಳ್ಳೋಣ ಅಂತ ಹೇಳಿ ನಾನು ಕೂಡ ಒಂದು ಅಡ್ವೊಕೇಟ್ ಹತ್ರ ಡಿಸ್ಕಷನ್ ಕೂತ್ಕೊಂಡೆ. ಅದು ಯಾರ ಮೇಲೆ ಮಾಡ್ಬೇಕು ನಾವು ಆಕ್ಷನ್ ಕೇಳಿದ್ರೆ ಚಿನ್ನಯ್ಯನ ಮೇಲೆ. ಪಾಪ ಯಾವುದೋ ಒಂದು ತಳವರ್ಗದ ಸಮುದಾಯದ ವ್ಯಕ್ತಿಯನ್ನ ಆಮಿಷವನ್ನ ಒಡ್ಡಿ ಆತನ ತಲೆ ತಿರ್ಸಿ ಪುಸ್ಲಾಯಿಸಿ ಕರ್ಕೊಂಡು ಬಂದು ಅವನ ಮೇಲೆ ಮತ್ ಕೇಸ್ ಮಾಡೋದ್ರಲ್ಲಿ ಏನು ನಾವೇನ್ ದೊಡ್ಡ ಹೋರಾಟ ಅಲ್ಲ. ಈ ಗಿರೀಶ್ ಮಟ್ಟಣ್ಣ ಇವರೆಲ್ಲ ಏನ್ ಈ ಫ್ರಾಡ್ ಗಳನ್ನ ಅರೆಸ್ಟ್ ಮಾಡ್ಬೇಕು. ಗಿಳಿಯಾರ್ ಅವ್ರೆ, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಆತ ಶಿವಮೊಗ್ಗ ಜೈಲ್ನಲ್ಲಿ ಇರ್ತಾನೆ. ಚಿನ್ನಯ್ಯ ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಆತ ಹೇಳ್ತಾ ಇದ್ದ ಬುರುಡೆ ಗ್ಯಾಂಗ್ ನ ವಿಚಾರವಾಗಿ ಎಲ್ಲದನ್ನು ಕೂಡ ಚಿನ್ನಯ್ಯ ಬಾಯ್ ಬಿಡ್ತಾ ಇರ್ತಾನೆ. ಅದೇ ಹೊತ್ತಿನಲ್ಲಿ ತಿಮ್ರೋಡಿ ಅವರು 2023ರ ವಿಡಿಯೋವನ್ನ ಬಿಡ್ತಾರೆ. ಅದು ಕೂಡ ಪಾರ್ಟ್ ವೈಸ್ ಆಗಿ. ಆ 2023ರ ವಿಡಿಯೋದಲ್ಲಿ ಏನಿತ್ತು ನಿಮ್ಗೂ ಕೂಡ ಗೊತ್ತೇ ಇದೆ, ನಾನೀಗ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತೇನಿಲ್ಲ. ನಾನ್ ನೋಡಿದ್ದೇನೆ, ನಾನು ಕಣ್ಣಾರೆ ನೋಡಿದ್ದೇನೆ, ನಾನು ಮಾಡಿದ್ದೇನೆ ಅಂತಿತ್ತು. ಈತ ಇಲ್ಲಿ ಕೋರ್ಟಲ್ಲಿ ಏನ್ ಹೇಳ್ತಾ ಇದ್ದ? ಇಲ್ಲ ಸರ್, ನಂಗೆ ಬುರುಡೆ ಗ್ಯಾಂಗ್ ಹೇಳ್ಕೊಟ್ಟಿತ್ತು, ಇಂಥವ್ರು ಹೇಳ್ಕೊಟ್ಟಿದ್ರು, ನಾ ಮಾಡ್ದೆ ಅಂತ ಹೇಳ್ತಿದ್ದ. ಓಕೆನಾ? ಈಗ ಜನರು ಯಾವ್ದು ನಂಬ್ತಾ ಹೋಗ್ಬೇಕು ಸರ್? ರೈಟ್. ಈಗ 2000 ನೋಡಿ ಮೇಡಮ್, ಏನಾಗತ್ತೆ ಈಗ ಡಿಟಾಕ್ ದಿನೇಶ್ ಅಂತೇಳಿ ಒಬ್ಬ ಯೂಟ್ಯೂಬರ್, ಆಮೇಲೆ ಕುಡ್ಲಾ ಗಾಂಪಾ ಅಂತೇಳಿ ಒಬ್ಬ ಯೂಟ್ಯೂಬರ್, ಇದೇ ಚಿನ್ನಯ್ಯನ ಇಂಟರ್ವ್ಯೂ ಮಾಡಿ ಬೇಕಾದ ಕಥೆಗಳನ್ನ ಹೇಳಿಸ್ಕೊಂಡಿಲ್ವಾ? ಈಗ ಪಾತ್ರಧಾರಿ ಆದವನಿಗೆ ಇವತ್ತು ರಾವಣನ ಪಾತ್ರ, ನಾಳೆ ರಾಮನ ಪಾತ್ರ, ಏನ್ ಬೇಕಾದ್ರೆ ಹೇಳ್ತಾನ ಅವನು. ಇವತ್ತಲ್ಲಿ SIT ಅವರು ಪೊಲೀಸಿಂಗ್ ವ್ಯವಸ್ಥೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಕಸಬನ್ನೇ ಬಾಯಿ ಬಿಡಿಸಿದಂತ ಭಾರತ ಇದು. ಅಲ್ಲಿ SIT ಅವರು ಅವನಿಗೆ ಯಾವ ರೀತಿಯಲ್ಲಿ ಬಾಯಿ ಬಿಡಿಸ್ಬೇಕು ಹಂಗ್ ಬಾಯಿ ಬಿಟ್ಟಿದ್ದಾನೆ, ಸತ್ಯವನ್ನ ಬಾಯಿ ಬಿಟ್ಟಿದ್ದಾನೆ ಅವನು. ಇವರು ಕತೆ ಹೇಳಿದಾರೆ, ಈಚೆ ಕೂತ್ಕೊಂಡು ಡೈರೆಕ್ಷನ್ ಮಾಡೋದು, ಹಿಂಗೇಳು ಹಂಗೇಳು ಅಂತ ಹೇಳೋದು ಅವ್ನು ಹೇಳೋದು. ನಾಟಕದ ಪಾತ್ರಧಾರಿಗೆ ನಿಮ್ಗೆ ಗೊತ್ತಿಲ್ವಾ? ಸಿನಿಮಾದಲ್ಲಿ ಯಾವ ಪಾತ್ರವನ್ನು ಮಾಡ್ತಾರೆ? ಸುದೀಪ್ ವಿಲನ್ ಆಗಿ ಮಾಡ್ತಾರೆ, ಹೀರೋ ಆಗು ಮಾಡ್ತಾರೆ ಅಲ್ವಾ? ಓಕೆ. ಗಿಳಿಯಾರ್ ಅವರೇ, ಈ ಒಂದು ಪ್ರಕರಣ ಮೊದಲಿಂದಲೂ ಕೂಡ ನೀವು ಧರ್ಮಸ್ಥಳದ ಪರವಾಗಿಯೇ ನಿಂತ್ಕೊಂಡಿದ್ರಿ. ಈಗ ಹೇಳಿ, ಇದು ಯಾವ ಮಟ್ಟಿಗೆ ಹೋಗಿ ನಿಲ್ಲುತ್ತೆ? ಲಾಸ್ಟ್ ಕೊನೆ ಎಂಡ್ ಯಾವ್ದಿದು? ಏನಿಲ್ಲ. ಈ ಬುರುಡೆ ಗ್ಯಾಂಗಿನ ಕಥೆಗಳು, ಅನನ್ಯ ಭಟ್ಟು, ಸುಜಾತ ಭಟ್ಟು, ಬುರುಡೆ ಚಿನ್ನಯ್ಯನ ಕಥೆಗೆ ಅದು ಫಿನಿಶ್ ಆಗಿದೆ. ಅದಕ್ಕೆ ಏನು ಈ ಸಮಾಧಿಗೆ
ಈ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಬೀಳೋದು ಇನ್ನೊಂದು ವಾರದ ಒಳಗಡೆ ಅಲ್ಲ ಸರ್, ಇವರೆಲ್ಲ ಅರೆಸ್ಟ್ ಇಷ್ಟು ಆಗ್ತಾರೆ. ಚೆನ್ನಾಗಿ ಹೇಳಿದ್ರಲ್ಲ ಸರ್, ಇಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಇದು ಏನೂ ಆಗಲ್ಲ, ಎಲ್ಲಿಗೂ ಹೋಗಿ ಮುಗಿಯೋದಿಲ್ಲ, ಇಲ್ಲಿ ಎಂಡ್ ಆಗುತ್ತೆ ಒಂದ್ ವಾರದಲ್ಲಿ ನಿಮ್ಗೆ ಅಂತ. ನೋಡಿ, ಸರ್, ನೋಡಿ, ಒಂದ್ ನಿಮಿಷ ನಮ್ದು ಏನು ಹಣ ಆಯ್ತಾ, ಅಲ್ಲಿ ಗುಂಡಿ ತೋರಿಸಿದ್ದು, ಇಲ್ಲಿದು ಗುಂಡಿ ತೋರಿಸಿದ್ದು ನಮ್ಮ ಹಣ, ಜನಸಾಮಾನ್ಯರ ಹಣ ಅದು ಆಯ್ತಾ. ಮತ್ತೆ SIT ತನಿಖಾ ತಂಡವನ್ನ ರಚನೆ ಮಾಡಿದ್ರು, ಸರ್ಕಾರ ಅದಕ್ಕೆ ಅದು ಕೇಳ್ತು. ಟೈಮ್ ವೇಸ್ಟ್ ಆಗಲ್ವಾ? ಜನಸಾಮಾನ್ಯ ಟೈಮ್ ವೇಸ್ಟ್ ಅಲ್ಲ, ಕೋರ್ಟ್ ಗಟ್ಲೆ ಹಣ ವೇಸ್ಟ್ ಆಗಿದೆ. ಸಾರ್ವಜನಿಕರ ತೆರಿಗೆ ಹಣ ಸರ್, ಅದು GST ತೆರಿಗೆ ಹಣ, ಅದೇ ಹಣ ಇಟ್ಕೊಂಡ್ರೆ ಯಾವ್ದೋ ಕ್ಷೇತ್ರದ ಅಭಿವೃದ್ಧಿ ಆಗ್ತಿತ್ತು ಸರ್. ಈಗ ಕ್ಷೇತ್ರದ ಅಭಿವೃದ್ಧಿ ಈಗ ಇವ್ರ ಮೇಲೆ SIT ಅದೊಂದು ಕೇಸ್ ಆಯ್ತಲ್ಲ, ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ SIT ಚಾರ್ಜ್ ಶೀಟ್ ಹಾಕಿದ ಮೇಲೆ ನಾನ್ ಕೇಸ್ ಮಾಡ್ತೀನಿ. ಇವರು ಸಾರ್ವಜನಿಕ ಏನು ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡಿದ ಪ್ರಕರಣವನ್ನೇ ಹಾಕಿ ಅವ್ರ ಮೇಲೆ ಈ ಸುಳ್ಳು ಮಾಹಿತಿಯನ್ನು ನೀಡಿದ SIT ಅವ್ರ ಮೇಲೆ ಏನು 183 ಸ್ಟೇಟ್ಮೆಂಟ್ ಮೇಲೆ ಪ್ರಕರಣ ಹಾಕಿ ಅವ್ರನ್ನ ಒಳಗ್ ಬಿಡುತ್ತೆ. ಅವರು ಜೈಲಿಗೆ ಹೋಗೋದಂತೂ ಶತಸಿದ್ಧ, ಅದರಲ್ಲಿ ಏನ್ ಅನುಮಾನವೂ ಬೇಡ. ನನ್ಗಂತೂ ಅನುಮಾನ ಇಲ್ಲ. ಯಾಕಂದ್ರೆ ಪಾರದರ್ಶಕವಾಗಿ SIT ತನಿಖೆ ಮಾಡಿದೆ ಅಂತ ಆದ್ರೆ ಖಂಡಿತ ಅವರೆಲ್ಲ ಒಳಗೆ ಹೋಗ್ತಾರೆ, ಎಲ್ಲ ಕಂಬಿ ಹಿಂದೆ ಸೇರ್ತಾರೆ. 2 ವರ್ಷ ಜಾಮೀನ್ ಸಿಗಲ್ಲ ಅವ್ರಿಗೆ, ನೋಡಿ ಬೇಕಿದ್ರೆ 2 ವರ್ಷ ಜೈಲ್ ಒಳಗಡೆ. ಗಿರೀಶ್ ಮಟ್ಟಣ್ಣ ಜೈಲಿಗೆ ಹೋದ ದಿವಸ ನಾವು ಅದನ್ನ ಕಾಯ್ತಿದ್ವಿ. ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯ ದಾರಿ ತಪ್ಪಿಸಿದ್ದೆ ಗಿರೀಶ್ ಮಟ್ಟಣ್ಣನವರು. ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ರೂರಲ್ ಲೆವೆಲ್ ಹೋರಾಟ ಮಾಡ್ಕೊಂಡ, ಬೆಳ್ತಂಗಡಿಯಲ್ಲಿ ಹೋರಾಟ ಮಾಡ್ಕೊಂಡು ಬೆಳ್ತಂಗಡಿಗೆ ಬಂದು ಇವನ್ ತಗಲಾಕೊಂಡ. ಬೆಳ್ತಂಗಡಿಯಿಂದ ಈ ಸ್ಕ್ರಿಪ್ಟ್ ರೈಟರು ಸೋಮನಾಥ್ ನಾಯ್ಕನ ಮನೇಲಿ ಕೂತ್ಕೊಂಡು ಬೇರೆ ಬೇರೆ ಕಥೆಗಳನ್ನು ಸೃಷ್ಟಿ ಮಾಡಿದ್ರು ಇವರು. ಇದು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪ್ರವೋಕ್ ಮಾಡಿದ್ದು ಸೋಮನಾಥ್ ನಾಯ್ಕ. ಆಮೇಲೆ ಕನೆಕ್ಟ್ ಆದವನು ಗಿರೀಶ್ ಮಟ್ಟಣ್ಣ. ಇಡೀ ಸೌಜನ್ಯ ಹೋರಾಟದ ದಿಕ್ಕು ತಪ್ಪಿಸಿದ್ದೇ ಗಿರೀಶ್ ಮಟ್ಟಣ್ಣ. ಅದನ್ನ ಈ ಗಿರೀಶ್ ಮಟ್ಟಣ್ಣ ಎನ್ನುವನೊಬ್ಬ ಸೈಕೋ, ಅವನೊಬ್ಬ ಕ್ರಿಮಿನಲ್. ಯಾಕಂದ್ರೆ ಮೂಲತಃ ಆತ ಬಾಂಬ್ SI ಅಂತ ಖ್ಯಾತಿ ಕೊಟ್ಟು ಬಾಂಬ್ ಬಿಟ್ಟವನು, ಶಾಸಕರ ಭವನದ ಟಾಯ್ಲೆಟ್ ನಲ್ಲಿ ಎಲ್ಲ ಬಾಂಬ್ ಬಿಟ್ಟವನು. ಈ ಆ ಮನುಷ್ಯನಿಗೆ ಸರಿಯಾಗಿ ಪನಿಷ್ಮೆಂಟ್ ಕೊಡಬೇಕು SIT ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಇವರೆಲ್ಲ BJP ಇಂದಾನೆ ಬಂದವರು ಮೊದ್ಲಿಂದ, ಹಾಗಂತೇಳಿ ಅವರೆಲ್ಲ BJP ಅಂತೇಳಿ ಒಪ್ಕೊಳಕ್ ಆಗೋದಿಲ್ಲ. ಭಯೋತ್ಪಾದಕರಿಗೆ ಪಕ್ಷ ಜಾತಿ ಧರ್ಮ ಇಲ್ಲ, ಇವರೆಲ್ಲ ಭಯೋತ್ಪಾದಕರಿಗೆ ಸಮಾನ. ಓಕೆ ವಸಂತ್ ಗಿಳಿಯಾರ್ ಅವರೇ, ತಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.